ನಮಸ್ಕಾರ ಸ್ನೇಹಿತರೆ, ಮಧು ಮಂಥನಕ್ಕೆ ಸ್ವಾಗತ. ಬಿಗ್ ಬಾಸ್ ಈ ವಾರ ಮತ್ತಷ್ಟು ರೋಚಕತೆ ಪಡೆದುಕೊಂಡಿದೆ. ಯಾಕಂದ್ರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಿದೆ. ಈ ಟಾಸ್ಕ್ನ ಮೊದಲ ರೌಂಡ್ಸ್ನಲ್ಲಿ ವರ್ತೂರ್ ಸಂತೋಷ್ ವಿನ್ ಆಗ್ತಾರೆ. ಇದನ್ನ ಸರಿಯಾಗಿ ಗೆಸ್ ಮಾಡಿದ ತುಕಾಲಿ ಸಂತೋಷ್ 40 ಪಾಯಿಂಟ್ಸ್ ಗಳಿಸಿದ್ದಾರೆ. ಇನ್ನು ಡ್ರೋನ್ ಪ್ರತಾಪ್ ಅವರನ್ನು ತುಂಬಾನೇ ಟಾರ್ಗೆಟ್ ಮಾಡಿದ್ದ ವಿನಯ್ ಈ ಟಾಸ್ಕ್ನಲ್ಲಿ ಡ್ರೋನ್ ಗೆಲ್ತಾನೆ ಅಂತಾನೆ ಅವ್ರ ಹೆಸರು ಬರೆದಿಟ್ಕೊಂಡಿದ್ರು. ಆದರೆ ಅಂತಿಮವಾಗಿ ವರ್ತೂರ್ ಸಂತೋಷ್ ಗೆದ್ದಿದ್ದಾರೆ. ಇಲ್ಲಿ ವಿನಯ್ ಅವರ ಕ್ಯಾಲ್ಕುಲೇಷನ್ ಸರಿಯಾಗಿಯೇ ಇದೆ ಅಂತ ಹೇಳ್ಬೋದು. ಟಾಸ್ಕ್ಗೂ ಮೊದಲೇ ವಿನಯ್ ಅವರು ನಮ್ರತಾ ಅವರಿಗೆ ಒಂದಿಷ್ಟು ಹಿಂಟ್ ಕೊಟ್ಟಿದ್ರು. ಅದರಂತೆ ವರ್ತೂರ್ ಡ್ರೋನ್ ಪ್ರತಾಪ್ ಈ ಟಾಸ್ಕ್ ಈಸಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಅಲ್ಲಾಗಿದ್ದು ಕೂಡ ಅದೇ. ಕೊನೆ ಹಂತದಲ್ಲಿ ಡ್ರೋನ್ ಪ್ರತಾಪ್ ಎಡವಿದ್ರು. ಇಲ್ಲವಾಗಿದ್ರೆ ಅವರೇ ವಿನ್ ಆಗ್ತಿದ್ರು. ವಾರದ ಆರಂಭದಲ್ಲಿ ಡ್ರೋನ್ ಪ್ರತಾಪ್ ಹಾಗೂ ವಿನಯ್ ನಡುವೆ ಸಾಕಷ್ಟು ಜಗಳ ನಡೆದಿತ್ತು. ಆದರೆ ಕೊನೆಗೂ ವಿನಯ್ ಅವರು ತಾವು ಆಡಿದ ಮಾತುಗಳಿಗೆ ಡ್ರೋನ್ ಪ್ರತಾಪ್ ಅವರ ಬಳಿ ಕ್ಷಮೆ ಕೇಳಿದ್ದಾರೆ. ಇದು ವಿನಯ್ ಅವರ ಸೇಫ್ ಗೇಮ್ ಪ್ಲಾನ್ ಅಂತಾನೂ ವೀಕ್ಷಕರು ಹೇಳ್ತಾ ಇದ್ದಾರೆ. ಆದರೂ ವಿನಯ್ ಅವರು ಕ್ಷಮೆ ಕೇಳಿ ಪ್ರೇಕ್ಷಕರ ಎದುರು ಹೀರೋ ಆಗಿದ್ದಾರೆ. ಹಾಗೆ ಡ್ರೋನ್ ಪ್ರತಾಪ್ ಕೂಡ ತಮ್ಮಿಂದ ಬಂದ ಕೆಲ ಪದಗಳಿಗೆ ವಿನಯ್ ಅವರ ಬಳಿ ಕ್ಷಮೆ ಕೇಳಿದ್ದಾರೆ. ಇನ್ನು ಈ ಟಾಸ್ಕ್ನ 2ನೇ ಹಂತದಲ್ಲಿ ಕೊಟ್ಟ ಆಟದಲ್ಲಿ ಡ್ರೋನ್ ಪ್ರತಾಪ್ ವಿನ್ ಆಗಿದ್ದಾರೆ ಎನ್ನೋ ಮಾಹಿತಿ ಇದೆ. ಇದರೊಂದಿಗೆ ಡ್ರೋನ್ ಪ್ರತಾಪ್ ಫಿನಾಲೆ ಟಿಕೆಟ್ ಆಟದಲ್ಲಿ ಬರೋಬ್ಬರಿ 150 ಅಂಕಗಳನ್ನು ಪಡೆದು ಮೊದಲ ಸ್ಥಾನದಲ್ಲಿ ಇದ್ದಾರೆ. ಇದು ಹೀಗೆ ಮುಂದುವರೆದರೆ ಡ್ರೋನ್ ಪ್ರತಾಪ್ ಫಿನಾಲೆ ತಲುಪುವ ಮೊದಲ ಸ್ಪರ್ಧಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಈಗಾಗಲೇ ಕೊಟ್ಟಿರೋ ಟಾಸ್ಕ್ಗಳ ಪೈಕಿ ಡ್ರೋನ್ ಪ್ರತಾಪ್ ಅವರೇ ಮುಂದಿದ್ದಾರೆ. ಮತ್ತೊಂದೆಡೆ ಈ ವಾರದ ನಾಮಿನೇಷನ್ ಇಂದ ಕೂಡ ಸಂಗೀತ ಅವರು ಡ್ರೋನ್ ಪ್ರತಾಪ್ ಅವರನ್ನ ಸೇವ್ ಮಾಡಿದ್ದಾರೆ. ಒಟ್ಟಾರೆ ಈ ವಾರದ ಟಾಸ್ಕ್ಗಳು ತುಂಬಾನೇ ವಿಭಿನ್ನವಾಗಿದ್ದು ಪ್ರೇಕ್ಷಕರಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸಿರೋದಂತೂ ಸುಳ್ಳಲ್ಲ.